ಬೆಳಗಾವಿಯ ಸಾಹುಕಾರ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಅಥಣಿಯಲ್ಲೇ ಆಕ್ಟಿವ್ ಆಗಿದ್ದಾರೆ. ಲಕ್ಷ್ಮಣ್ ಸವದಿಗೆ ಪೀಡೆ ಹೋಯ್ತು ಅಂತ ಪರೋಕ್ಷವಾಗಿ ಟಕ್ಕರ್ ಕೊಟ್ಟಿದ್ದಾರೆ. ಅಥಣಿ ಶಾಸಕ ಲಕ್ಷ್ಮಣ್ ಸವದಿಯ ಕ್ಷೇತ್ರದಲ್ಲಿ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಈಗ ಆಕ್ಟಿವ್ ಆಗಿದ್ದಾರೆ. ಬಿಜೆಪಿಯಲ್ಲೇ ಲಕ್ಷ್ಮಣ್ ಸವದಿ ಇದ್ದಿದ್ರೆ ದೊಡ್ಡ ಲೀಡರ್ ಆಗ್ತಾ ಇದ್ದ. ಈಗ MLA ಇರ್ಬೋದು, ಬಿಜೆಪಿ ಬಿಟ್ಟು ಹಾಳು ಮಾಡಿಕೊಂಡ. ಸವದಿ ಬಿಜೆಪಿ ಬಿಟ್ಟಿದ್ದು ಒಳ್ಳೇದಾಯ್ತು ಅಂತ ರಮೇಶ್ ಜಾರಕಿಹೊಳಿ ಪೀಡೆ ಹೋಯ್ತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಬಿಜೆಪಿಗೆ ಸವದಿ ಬರೋಕ್ಕೆ ನಾವು ಆಸ್ಪದ ಕೊಡೋದಿಲ್ಲ. ಲಕ್ಷ್ಮಣ್ ಸವದಿ ಬಿಜೆಪಿಗೆ ಮರಳಿ ಬರೋದು ಅಷ್ಟೇನು ಸಲ್ಲಿಸಲ್ಲ. ಬಿಜೆಪಿಗೆ ಬರೋದಿದ್ರೆ ಎಲ್ಲಿ ತಡಿಬೇಕೋ ತಡಿತೀವಿ, ಆ ಶಕ್ತಿ ಇದೆ. ಸವದಿಗೆ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಟಕ್ಕರನ್ನು ಕೊಟ್ಟಿದ್ದಾರೆ. ಇದು ಸವದಿಯ ಕ್ಷೇತ್ರದಲ್ಲೇ ರಮೇಶ್ ಜಾರಕಿಹೊಳಿ ಗುಡುಗಿರುವಂಥದ್ದು. ಮತ್ತು ಲಕ್ಷ್ಮಣ್ ಸವದಿ 2023ರಲ್ಲಿ ಕೊನೆ ಹಂತದಲ್ಲಿ ಚುನಾವಣೆಗೆ ಇನ್ನೇನು ಸ್ವಲ್ಪ ದಿನ ಇರುವಂಥ ಸಂದರ್ಭದಲ್ಲಿ ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ಸಿಗೆ ಹೋಗ್ತಾರೆ. 2019ರಲ್ಲಿ ಕಾಂಗ್ರೆಸ್ನಲ್ಲಿದ್ದಂಥ ರಮೇಶ್ ಜಾರಕಿಹೊಳಿ ಬಿಜೆಪಿಗೆ ಬರ್ತಾರೆ. ನಾ ರಮೇಶ್ ಜಾರಕಿಹೊಳಿ ಸುಳಿಸಿಲ್ಲ, ನೀವು ನಿಮ್ಮ ಶಕ್ತಿಯಲ್ಲಿ ಸುಳಿಸಿದ್ದು ನಮ್ಮ ಏನೋ ನಿರ್ಣಯ ಸಂಬಂಧ ಏನೋ ಆ ಸಂಬಂಧ ಏನೋ ಆ ಫಾಯ್ದೆ ಆಗ್ತದೆ. ಫಾಯ್ದೆ ಆದ ನಾವು ಅದು ಒಂದು ಇವು ಒಂದು ಕೊನೆ 10 ದಿವಸ ಬಂದರು ನಮ್ಮ ಪೀಡ ಹೋಗ್ತದೆ ಬಿ ಜೆ ಪಿಯಿಂದ. ಇಲ್ಲಿತ್ತಂದ್ರೆ ಭಾಳ ದೊಡ್ಡ ಲೀಡರ್ ಆಗ್ತದೆ. ನಾವು ಅಲ್ಲಿ ಒಂದು ಪೀಡ 5 ವರ್ಷ MLA ಆಗಿರ್ಬೋದು. ಅವ್ನ ವ್ಯಕ್ತಿತ್ವ ಹಾಳಾಗ್ಬೇಕು. ನಾವು ಏನು ಕಾಂಗ್ರೆಸ್ ಹೋಗಿ MLA ಆಗಿರ್ಬೋದು, 5 ವರ್ಷ ಸಮಾಧಾನ ಕೂತಿರ್ಬೋದು. ಬಟ್ BJP ನಮ್ಮ ಪೀಡ ಹೋಯ್ತು. ಸಿದ್ದಪ್ಪ ನಮ್ಮ ಪೀಡ ಹೋಯ್ತು, ಕಾಂಗ್ರೆಸ್ ಪೀಡ ಹಿಟ್ಟದು. ಈ ಕಡೆ ಬರೋದಿಲ್ಲ. ನಾವೇ ಅದಕ್ಕೆ ಆಸ್ಪತ್ರೆ ಕೊಡೋದಿಲ್ಲ. ನಾವೇನು ಅದಕ್ಕೆ ನಮ್ಮ ಕಡೆ ಬರೋಕ್ಕೆ ಗುದ್ದಾಡೋದಿಲ್ಲ. ಅದನ್ನು ನಮಗೇನು ಅಷ್ಟು ಈಸಿ ಇಲ್ಲ. ಅವಾಗ ಸ್ಟಾರ್ಟಿಂಗ್ BJP ಆಗಿಂದ ಈಗಿನ BJP ನಮ್ಮ ಸ್ಥಾನಮಾನದಕ್ಕೆ ಭಾಳ ನಾವು ದೇವ್ರು ಶಕ್ತಿ ಕೊಟ್ಟನು. ನಮ್ಮ ಶಕ್ತಿಯಿಂದ ಪ್ರಯತ್ನ ಮಾಡಿ ನಾವು ಬ್ಲಾಕ್ ಮಾಡಿದ್ವು. ಅಷ್ಟು ಮಿಂಚಿಗೆ ಬಂದ್ರೆ ದೇವ್ರು ಬುದ್ಧಿ ಕೊಟ್ಟಾಗ ನೋಡೋಣ. ನಾ ರಮೇಶ್ ಜಾರಕಿಹೊಳಿ ಸುಳಿಸಿಲ್ಲ, ನೀವು ನಿಮ್ಮ ಶಕ್ತಿಯಲ್ಲಿ ಸುಳಿಸಿದ್ದು ನಮ್ಮ ಏನೋ ನಿರ್ಣಯ ಸಂಬಂಧ ಏನೋ ಆ ಸಂಬಂಧ